ಹಲೋ ಬಿಸಿ ಗೆಳೆಯರೇ, ನಮ್ಮೆಲ್ರಿಗೂ ಸಾಧಾರಣವಾಗಿ ಇರುವಂತ ತೊಂದ್ರೆ ಕೂದಲುದ್ರೋದು. ನಿಜಕ್ಕೆ ಇದರ ಬಗ್ಗೆ ಕೇಳದೇ ಇರುವವರು ಮತ್ತು ಈ ಪ್ರಾಬ್ಲಮ್ ಇಲ್ಲದೆ ಇರುವವರು ಯಾರೂ ಇಲ್ಲ ಅನ್ನೋ ವಿಷಯ ಆಶ್ಚರ್ಯ ಇಲ್ಲ ಅನ್ಸತ್ತೆ. ಯಾಕಂದ್ರೆ ನಮ್ ಜೀವನ ವಿಧಾನ, ತಗೊಳ್ಳುವಂತ ಅನಾರೋಗ್ಯಕರವಾದ ಆಹಾರ ಮತ್ತು ಪೊಲ್ಯೂಷನ್ ಇರುವಂತ ವಾತಾವರಣನೇ ಇದಕ್ಕೆಲ್ಲ ಕಾರಣ. ನಿಜಕ್ಕೂ ಇಷ್ಟು ಸಾಧಾರಣವಾಗಿ ಇರುವಂತ ಸಮಸ್ಯೆಗೆ ಕಾರಣ ಏನು ಅಂತ ನೋಡಿದ್ರೆ, ಆಮೇಲೆ ಕೂದಲು ಬೆಳೆಯೋಕೆ ಯಾವ ತರದ ಜಾಗ್ರತೆ ಎಲ್ಲ ತಗೋಬೇಕು ಅನ್ನೋ ವಿಷಯ ಈಗ ಇಲ್ಲಿ ನೋಡೋಣ. ಕೂದಲು ಉದುರೋಕೆ ನಮಗೆ ಎಷ್ಟೊಂದು ಕಾರಣಗಳು ಇದ್ರೂ ಕೂಡ ಮುಖ್ಯವಾಗಿ ಇರುವಂತ ಕಾರಣಗಳ ಬಗ್ಗೆ ನಾವೀಗ ಇಲ್ಲಿ ನೋಡೋಣ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಕೂದಲು ಉದುರೋಕೆ ಒಂದು ಪ್ರಧಾನವಾದ ಸಮಸ್ಯೆ. ಜಾಸ್ತಿಯಾದ ಆಂಡ್ರೋಜೆನ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಗಂಡಸರಿನಲ್ಲಿ ಆಂಡ್ರೋಜೆನೆಟಿಕ್ ಅಲೋಪೇಸಿಯಾ ಅನ್ನೋದು ಕೂದಲು ಉದುರೋಕೆ ಒಂದು ಮುಖ್ಯವಾದ ಕಾರಣ. ಅದೇ ಹೆಂಗಸರಲ್ಲಿ ನೋಡಿದ್ರೆ ಜಾಸ್ತಿಯಾದ ಆಂಡ್ರೋಜೆನ್ಸ್ ಕೂದಲ ಮೊದಲನೇ ಭಾಗವನ್ನು ಬಲಹೀನ ಮಾಡಿ ಕೂದಲು ಜಾಸ್ತಿಯಾಗಿ ಉದುರೋಕೆ ಮುಖ್ಯವಾದ ಕಾರಣ ಆಗತ್ತೆ. ಆಮೇಲೆ ಹೈಪೋಥೈರಾಯ್ಡ್ ಮತ್ತು ಹೈಪೋಥೈರಾಯ್ಡ್ ತರದ ಸಮಸ್ಯೆಗಳು ಕೂಡ ಬರೋ ಚಾನ್ಸಸ್ ಇದೆ ಅಂತ ನೋಡ್ಬೇಕು. ಇದೇ ಮುಖ್ಯ ಕಾರಣ. ಆಮೇಲೆ ಬೇರೆ ತರದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಕೂದಲು ಉದುರೋಕೆ ಕಾರಣವಾಗತ್ತೆ. ಮುಖ್ಯವಾಗಿ ಗರ್ಭಿಣಿ ಆದಾಗ ಮತ್ತು ಡೆಲಿವರಿ ಆದ ನಂತರ ನೋಡಿದ್ರೆ ಜಾಸ್ತಿಯಾದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇದಕ್ಕೆ ಕಾರಣವಾಗತ್ತೆ. ಮುಖ್ಯವಾಗಿ ಮೆಡಿಕೇಶನ್ ಕೂಡ ಕೂದಲು ಉದುರೋಕೆ ಕಾರಣವಾಗತ್ತೆ ಅಂತ ನಿಪುಣರು ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ತಗೊಳ್ಳೋ ಕಾಂಟ್ರಾಸೆಪ್ಟಿವ್ ಪಿಲ್ಸ್, ಆಮೇಲೆ ಡಿಪ್ರೆಷನ್, ಇನ್ಫ್ಲಮೇಷನ್ ಮತ್ತು ಕ್ಯಾಲ್ಸಿಯಂ ಚಾನೆಲ್ ಬ್ಲಾಕರ್ಸ್, ಕೀಮೋಥೆರಪಿ ಟ್ರೀಟ್ಮೆಂಟ್ ನಲ್ಲಿ ಯೂಸ್ ಮಾಡೋ ತರ ಮದ್ದುಗಳು ಕೊಡುವ ದುಷ್ಪ್ರಭಾವದಿಂದ ಕೂದಲು ಉದುರೋ ಚಾನ್ಸಸ್ ಕೂಡ ಜಾಸ್ತಿಯಾಗಿವೆ. ಅಷ್ಟೇ ಅಲ್ಲದೆ ಸ್ಟ್ರೆಸ್ ಮತ್ತು ಇನ್ಫೆಕ್ಷನ್ ಕೂಡ ಈ ಸಮಸ್ಯೆಗಳಿಗೆ ಕಾರಣವಾಗಿವೆ. ಇದರ ಜೊತೆ ಪೋಷಕಾಹಾರಗಳ ಲೋಪ, ಅಂದ್ರೆ ನಾವು ತಗೊಳ್ಳುವ ಆಹಾರದಲ್ಲಿ ಪೌಷ್ಟಿಕಗಳು ಕಮ್ಮಿ ಆಗೋದು. ಮುಖ್ಯವಾಗಿ ಪ್ರೋಟೀನ್, ಬಯೋಟಿನ್, ಜಿಂಕ್ ಮತ್ತು ಅಯನ್ ತರದ ಪೋಷಕಗಳು ಲೋಪವಾಗೋದ್ರಿಂದ ಈ ಸಮಸ್ಯೆ ಬರುತ್ತೆ. ಆಮೇಲೆ ನಮ್ ಕೂದಲು ಸುಂದರವಾಗಿ ಕಾಣಿಸೋಕೆ ನಾವ್ ಯೂಸ್ ಮಾಡ್ತಾ ಇರುವಂತ ಸ್ಟ್ರೈಟ್ನರ್ಸ್, ಡ್ರೈಯರ್ಸ್ ಮತ್ತು ಸ್ಟೈಲ್ಸ್ಗೋಸ್ಕರ ಕೂದಲ್ನ ಜಾಸ್ತಿಯಾಗಿ ಹೀಟ್ ಮಾಡೋದು ಮತ್ತೆ ಕೂದಲ್ನ ಗಟ್ಟಿಯಾಗಿ ಕಟ್ಕೊಳ್ಳೋದ್ರಿಂದ ಕಾರಣ ಕೂಡ ಕೂದಲು ಉದುರೋಕೆ. ಈಗ ಕೂದಲು ಉದುರದ ತರ ಯಾವ ತರ ಜಾಗ್ರತೆ ತಗೊಳ್ಬೇಕು ಅನ್ನೋದನ್ನ ನೋಡೋಣ. ಸ್ನಾನ ಮಾಡುವಾಗ ಬಿಸಿ ಬಿಸಿ ನೀರನ್ನ ತಲೆ ಮೇಲೆ ಹಾಕೊಳ್ಳದೆ ಸ್ವಲ್ಪ ಬೆಪ್ಪು ನೀರನ್ನ ತಲೆ ಮೇಲೆ ಹಾಕೊಂಡು ಮಸಾಜ್ ಮಾಡ್ಬೇಕು. ಈ ತರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಬುರುಡೆಯಲ್ಲಿ ಇರುವಂತ ಮಲಿನ ಎಲ್ಲ ಹೋಗ್ಬಿಡತ್ತೆ. ಅದರಿಂದ ಕೂದಲು ಉದುರದೆ ದೃಢವಾಗಿ ಇರೋಕೆ ಇದು ಸಹಾಯ ಮಾಡತ್ತೆ. ಸುಮಾರು ಜನರ ತಲೆಯಲ್ಲಿ ಪೇನ್ ಇರತ್ತೆ. ಇದು ನಾವು ತಗೊಳ್ಳುವಂತ ಪೌಷ್ಟಿಕತೆಯನ್ನು ಕೂಡ ತಗೊಂಡ್ಬಿಡತ್ತೆ. ಅದರಿಂದ ತಲೆಯಲ್ಲಿ ಇರುವಂತ ಪೇನ್ ಅನ್ನ ಕ್ಲೀನ್ ಮಾಡ್ಬಿಟ್ರೆ ಪೌಷ್ಟಿಕತೆ ಎಲ್ಲ ಕೂದಲಿಗೆ ಸಿಕ್ಕಿ ಕೂದಲು ಉದ್ದವಾಗಿ ಬೆಳೆಯತ್ತೆ. ಆಮೇಲೆ ಪ್ರೋಟೀನ್ ಜಾಸ್ತಿಯಾಗಿರುವಂತ ಆಹಾರವನ್ನು ತಗೋಬೇಕು. ಮುಖ್ಯವಾಗಿ ಬಾದಾಮ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸೋಯಾ ತರದ ಸೀಡ್ಸ್ ಕೂಡ. ಆಮೇಲೆ ರಾಜ್ಮಾ ನೀರಲ್ಲಿ ಹಾಕಿ ತಗೋಬೇಕು. ಈ ತರದ ಸೀಡ್ಸ್ ಕೂದಲು ದೃಢವಾಗಿ ಇರೋಕೆ, ಬೆಳೆಯೋಕೆ, ಆಮೇಲೆ ಕಪ್ಪಿನ ಬಣ್ಣದಲ್ಲಿ ಇರೋಕೆ ಸಹಾಯ ಮಾಡುತ್ತೆ. ಆಮೇಲೆ ನಾವು ತಗೊಳ್ಳುವಂತ ಆಹಾರದಲ್ಲಿ ಹಣ್ಣು, ತರಕಾರಿಗಳು ಸೇರಿಸ್ಕೋಬೇಕು. ಈ ತರ ಪೌಷ್ಟಿಕತೆ ಇರುವಂತ ಆಹಾರಗಳು ಕೂದಲು ಬೆಳೆಯೋಕೆ ಸಹಾಯ ಮಾಡುತ್ತೆ. ಸಹಜವಾಗಿ ಕೂದಲು ಉದುರೋದನ್ನ ಕಮ್ಮಿ ಮಾಡ್ಕೊಳ್ಳಕ್ಕೆ ಅಧೋಮುಖ ಸವಾಸನ, ಉತ್ತನಾಸನ, ಪವರ್ ಮುಕ್ತಾಸನ, ಸರ್ವಾಂಗಾಸನ, ವಜ್ರಾಸನ ತರದ ಆಸನಗಳನ್ನ ಹಾಕಿದ್ರೆ ಒಳ್ಳೆ ಫಲಿತ ಸಿಗತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ತಲೆ ಸ್ನಾನ ಮಾಡೋಕೆ ಮುಂದಿನ ರಾತ್ರಿ ಅಥವಾ ಸ್ನಾನಕ್ಕೆ 1 ಗಂಟೆ ಮುಂಚೆ ತೆಂಗಿನೆಣ್ಣೆ ತಲೆ ಮೇಲೆ ಹಾಕಿ ಮಸಾಜ್ ಮಾಡ್ಬೇಕು. ತೆಂಗಿನೆಣ್ಣೆಯಲ್ಲಿ ಸಿಗುವಂತ ಲ್ಯಾರಿಕ್ ಆಸಿಡ್ ಕೂದಲಲ್ಲಿ ಪ್ರೋಟೀನ್ ಕಮ್ಮಿ ಆಗದ ತರ ನೋಡ್ಕೊಳ್ಳುತ್ತೆ. ಇದು ಕೂದಲಿನ ರೂಟ್ಸ್ ಮತ್ತು ಸ್ಟ್ರಾಂಡ್ಸ್ ಅನ್ನ ಒಡೆಯದೆ ಹೋಗೋ ತರ ನೋಡ್ಕೊಳ್ಳುತ್ತೆ. ತೆಂಗಿನೆಣ್ಣೆಯಲ್ಲಿ ತಲೆನ ಮಸಾಜ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಕೂದಲು ಪುನಃ ಬೆಳೆಯೋಕೆ ಇದು ಸಹಾಯ ಮಾಡುತ್ತೆ. ತಲೆ ಸ್ನಾನ ಮಾಡುವಾಗ ತುಂಬಾ ಮೈಲ್ಡ್ ಶಾಂಪೂನ ಯೂಸ್ ಮಾಡ್ಬೇಕು. ಈ ತರದ ಜಾಗ್ರತೆಗಳು ತಗೊಂಡು ಕೂದಲು ಉದುರೋ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಂಡು ಬೆಳವಣಿಗೆಯನ್ನು ಇಂಪ್ರೂವ್ ಮಾಡ್ಕೋಬಹುದು. ನಮಸ್ತೆ.